ಹಾಯ್ ಫ್ರೆಂಡ್ಸ್, ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ. ಏನಂತ ಅಂದರೆ ಅವರು ಲೈಕ್ ಚೈಲ್ಡ್ಹುಡ್ ಲವರ್ಸ್ ಆಗಿರ್ತಾರೆ. ಅಂದರೆ ಚೈಲ್ಡ್ಹುಡ್ಡಿಂದನೂ ಪ್ರೀತಿಸ್ತಾ ಇರ್ತಾರೆ ಒಬ್ರಿಗೊಬ್ರು. ಅವರು ಲೈಕ್ ಡಿಗ್ರಿ ಲೆವೆಲ್ ತನಕನೂ ತುಂಬಾ ಚೆನ್ನಾಗಿ ಲವ್ ನಡೀತಾ ಇರುತ್ತೆ. ಅದಾದಮೇಲೆ ಈ ಡಿಗ್ರಿ ಟೈಮಲ್ಲಿ ಏನಾಗುತ್ತೆ, ಇದ್ದಿದ್ದಂಗೆ ಆ ಹುಡುಗಿ ಸ್ವಲ್ಪ ಅವಾಯ್ಡ್ ಮಾಡೋದು, ಲೈಕ್ ಮೆಸೇಜಿಗೆ ರಿಪ್ಲೈ ಕೊಡ್ತಿರೋದು, ಏನಾದರೂ ಮಾತಾಡಿದ್ರೆ ಸಿಡಿಯೋದು, ಆ ಥರ ಮಾಡ್ತಿರ್ತಾಳೆ. ಸೊ ಈ ಹುಡುಗ ಬಿಡು, ಅವ್ರಿಗೂ ಪರ್ಸ್ನಲ್ ಸ್ಪೇಸ್ ಇರಲಿ, ಇಷ್ಟು ವರ್ಷದಿಂದ ಜೊತೆಗಿದ್ದೀನಲ್ವಾ, ಲೈಕ್ ಡಿಗ್ರಿಗೆ ಹೋಗಿದ್ದಾಳೆ, ಒಳ್ಳೆ ಕಾಲೇಜಿಗೆ ಸೇರ್ಕೊಂಡಿದ್ದಾಳೆ, ಮತ್ತು ಒಳ್ಳೊಳ್ಳೆ ಫ್ರೆಂಡ್ಸ್ಗಳಿರ್ತಾರೆ, ಎಂಜಾಯ್ ಮಾಡಲಿ ಲೈಫ್ನ, ಆಮೇಲೆ ಮದುವೆ ಆಗೋದೇ ಇದ್ದೇ ಇರುತ್ತಲ್ವ ನನ್ನ ಜೊತೆಗಿರೋದು ಅಂತ ನಂಬಿಕೆ ಮೇಲೆ ಅವನು ಸುಮ್ಮನೆ ಆಗಿದ್ದಾನೆ. ಹೀಗೆ ಡೇ ಬೈ ಡೇ ಅವನು ಕೇಳ್ದಿರ ಸ್ವಲ್ಪ ಅವಳೇನೇ ಇಲ್ಲ ಬ್ಯುಸಿ ಆಗಿದ್ದೆ ಅದಕ್ಕೆ ಕಾಲ್ ಮಾಡೋಕ್ಕಾಗಿಲ್ಲ ಈ ಥರ ಅಂತಾಗೆಲ್ಲ ಸರಿ ಸರಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ಫೈನಲಿ ಇವನು ರೆಸಾರ್ಟಿಗೆ ಹೋಗಿದ್ದಾನೆ ಫ್ರೆಂಡ್ಸ್ ಜೊತೆ, ಲೈಕ್ ಎಂಜಾಯ್ ಮಾಡೋಣ 2 ಡೇಸ್ ಅಂತ. ಹಾಗೆ ಈ ಹುಡುಗಿನ ಅವನ ಫ್ರೆಂಡು ಒಬ್ರು ಇರ್ತಾರೆ. ಆ ಫ್ರೆಂಡು ನೋಡಿಬಿಟ್ಟು ಹೇಳ್ತಾನೆ, ನಿಮ್ಮ ಹುಡುಗಿನ ಅಲ್ಲಿ ನೋಡಿದೆ ಅಂತ. ಬೈ ಲಕ್ಲಿ ಅವಳು ಅಲ್ಲಿ ಇರೋದಿಲ್ಲ, ಆಗ್ತಾನೆ ಅವಳದು ಟೈಮಿಂಗ್ಸ್ ಮುಗ್ದಿರುತ್ತೆ. ಅಂದರೆ ಅವ್ರು ಬಂದು ಫುಲ್ ಸ್ಟೇಗಿರಲ್ಲ, ಮಾರ್ನಿಂಗ್ ಬಂದು ಈವ್ನಿಂಗ್ ಹೋಗೋ ಥರ. ಸೊ ಆಮೇಲೆ ಇವನಿಗೆ ಕ್ಲಾಸಸ್ ಆಗುತ್ತೆ. ಯಾವ ಥರ ಅಂತಂದರೆ ಆ ಹುಡುಗ ಮತ್ತು ಅವ್ರ ಫ್ರೆಂಡ್ ಜಗಳ ಆಡ್ತಾರೆ. ಆಮೇಲೆ ಅವಳು ಅಷ್ಟೇ ಏನೂ ಗೊತ್ತಿಲ್ವೇನೋ ಅನ್ನೋ ಥರ ಹಿಂಗೆ ನಟಿಸ್ತಾ ಇರ್ತಾಳೆ. ಒನ್ ಡೇ ಏನಾಗುತ್ತೆ, ಅವ್ರಿಗೂ ಸಹ ಒಂದು 25 ಏಜ್ ಆಗುತ್ತೆ, ಇನ್ನೇನು ಮದುವೆ ಮ್ಯಾಟ್ರು ಬರಬೇಕು, ಆ ಥರನೇ ಇರ್ತಾನೆ. ಬಟ್ ಇವ್ನಿಗೆಲ್ಲೋ ಒಂದು ಕಡೆ ಮನಸ್ಸಿಂದ ಇವಳು ಯಾಕೋ ಮೊದಲಿನ ಥರ ಇಲ್ವಲ್ಲ ಅಂತ ಮನಸ್ಸಲ್ಲಿರುತ್ತೆ. ಬಟ್ ಕೇಳಿದಾಗೆಲ್ಲ ಜಗಳ ಮಾಡ್ತಾಳೆ, ಎಲ್ಲಿ ಬಿಟ್ಟು ಹೋಗ್ಬಿಡ್ತಾಳೋ ಅಂತ ಅವನಷ್ಟು ಕ್ವಶನ್ ಮಾಡೋದಕ್ಕೂ ಹೋಗೋದಿಲ್ಲ. ಮದುವೆ ಏಜ್ ಬಂದಾಗ ಮನೇಲಿ ಹೇಳಿಬಿಟ್ಟು ಒಪ್ಪಿಸಿ ಮದುವೆ ಆಗೋಣ ಅಂತ ಇಬ್ಬರು ಹೇಳ್ತಾರೆ. ಬೈ ಗಾಡ್ ಗ್ರೇಸ್ ಇಬ್ಬರು ಮನೇಲೂ ಒಪ್ಕೊಂಡ್ಬಿಡ್ತಾರೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಳು ಸರಿ ಇನ್ನೇನು ಮದುವೆ ಎಲ್ಲಗೆಲ್ಲ ಚೌಟ್ರಿ ಎಲ್ಲ ಬುಕ್ ಆಗುತ್ತೆ. ಬುಕ್ಕಾಗಿ ಇನ್ನೇನು ತಾಳಿ ಕಟ್ಟೋ ಸಮಯ ಇನ್ನೇನು 1-2 ಅವರ್ 3 ಅವರ್ ಇದೆ ಅನ್ನೋ ಟೈಮಲ್ಲಿ ಅವಳು ಓಡೋಗ್ಬಿಡ್ತಾಳೆ. ಯಾರು ಅವಳು ಒಬ್ಬರನ್ನ ಇಷ್ಟಪಟ್ಟಿರ್ತಾಳೆ, ಅಂದರೆ ಅದೇ ಕಾಲೇಜಲ್ಲಿ ಒಬ್ಬ ಶ್ರೀಮಂತರ ಹುಡುಗನ್ನ. ಸೊ ಒಂದು ಲೆಟ್ರ್ ಬರ್ದು, ನನಗೆ ಇಷ್ಟು ದಿವಸ ಲವ್ ಅಂದರೆ ಏನಂತ ಗೊತ್ತಿರಲಿಲ್ಲ, ಅದು ಅಟ್ರ್ಯಾಕ್ಷನ್, ಅದು ಲವ್ ಅಲ್ಲ, ನನಗೆ ಇವಾಗ ಇರೋದು ಲವ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಲೆಟ್ರ್ ಬರೆದು ಹೋಗ್ತಾನೆ. ಈ ಹುಡುಗನ ಕೈಯಲ್ಲಿ ಇಷ್ಟು ವರ್ಷ ಪ್ರೀತಿಸಿರೋ ಹುಡುಗಿ ಸಡನ್ಲಿ ಹಿಂಗಾದರೆ ಯಾರಿಗೇ ಆಗಲಿ ಮೈಂಡ್ ಬ್ಲಾಕ್ ಆಗುತ್ತೆ. ಅವ್ನ ಕೊನೆ ಏನು ಮಾಡ್ತಾನೆ ಅಂದರೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ದಯವಿಟ್ಟು ನಾನು ಈ ಕತೆ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬರನ್ನ ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ಇದೆ ಅಂದರೆ ದಯವಿಟ್ಟು ಪ್ರೀತಿಸಿ, ಇಲ್ವಾ ಪ್ರೀತಿಸೋಕ್ಕೆ ಹೋಗಬೇಡಿ. ಇವತ್ತಿನ ಕತೆ ಇಷ್ಟೇ. ನೆಕ್ಸ್ಟ್ ಇನ್ನೊಂದು ಕತೆ ಜೊತೆಗೆ ಬರ್ತೀನಿ. ಬಾಯ್ ಬಾಯ್.